ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ 9144 ಟೆಕ್ನಿಷಿಯನ್ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದಂಗೆ ಈಗಾಗಲೇ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿದೆ. ಅದೇ ರೀತಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಈ 9144 ಟೆಕ್ನಿಷಿಯನ್ ಹುದ್ದೆಗಳಿಗೆ ನಿಮ್ದು ಮೊಬೈಲ್ ಮೂಲಕನೇ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಈ ವಿಡಿಯೋದೊಳಗ ಹೇಳಿಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ದು ಮೊಬೈಲ್ ನಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ನೀಟಾಗಿ ಫೋಟೋ ತಗೊಳ್ರಿ ಸ್ನೇಹಿತರೆ. ಈ ಫೋಟೋ ಮತ್ತು ಸಿಗ್ನೇಚರ್ ಸೈಜ್ 30 ರಿಂದ 70 KB ಒಳಗಡೆ ಇರಬೇಕು. ಆ ರೀತಿ ರೀಸೈಜ್ ಮಾಡಬೇಕು. ಈ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ರೀಸೈಜ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಇರ್ತದ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಯಾವ ರೀತಿ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ರೀಸೈಜ್ ಮಾಡ್ಕೊಳ್ಬೇಕಂತ ಒಮ್ಮೆ ನೋಡ್ರಿ ಸ್ನೇಹಿತರೆ. ನೋಡಿ ರೀಸೈಜ್ ಮಾಡ್ಕೊಳ್ರಿ. ಮೊದಲು ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ರೀಸೈಜ್ ಮಾಡ್ಕೊಳ್ರಿ. ತದನಂತರ ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ಮಾಡ್ರಿ ಸ್ನೇಹಿತರೆ. ನಿಮ್ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಸರ್ಚ್ ಅಲ್ಲಿ RRB ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಮೊದಲನೇ ಲಿಂಕ್ ಐತ್ ನೋಡ್ರಿ, RRB ಬೆಂಗಳೂರು ಅಂತ ಹೇಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಈ ಟೆಕ್ನಿಷಿಯನ್ ಹುದ್ದೆಗಳದ ನೋಟಿಫಿಕೇಶನ್ ಓದಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕ್ಲಿಕ್ ಫಾರ್ ಇಂಗ್ಲಿಷ್ ಅಂತ ಅದಲ್ಲ, ಆ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ. ನೋಟಿಫಿಕೇಶನ್ ಓಪನ್ ಆಗ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಬಹುದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲೊಂದು ಟ್ಯಾಬ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲೊಂದು ಲಿಂಕ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇದು RRB ಬೆಂಗಳೂರದ ಅಫಿಷಿಯಲ್ ವೆಬ್ಸೈಟ್ ಪೇಜ್ ಸ್ನೇಹಿತರೆ. ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಕಾಣ್ತಾ ಇದೆಯಲ್ಲ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ 2 ಆಪ್ಷನ್ ಕಾಣ್ತಾವೆ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಥವಾ ಆಲ್ರೆಡಿ ನೀವು ಕ್ರಿಯೇಟ್ ಮಾಡೋ ಅಕೌಂಟಿಗೆ ಲಾಗಿನ್ ಆಗಬೇಕು ಅಂತ 2 ಆಪ್ಷನ್ ಕೇಳ್ತದೆ ಸ್ನೇಹಿತರೆ. ಇಲ್ಲಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕಾಣ್ತಾ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಂದ್ರೆ ಅಪ್ಲಿಕೇಶನ್ ಪೇಜ್ ಓಪನ್ ಆಯ್ತು ಸ್ನೇಹಿತರೆ. ಫಸ್ಟ್ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತದ, ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫುಲ್ ನೇಮ್ ಅದ ಸ್ನೇಹಿತರೆ. ಅಂದ್ರೆ ನಿಮ್ದು ಹೆಸರನ್ನ ತುಂಬ್ರಿ. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಹೆಸರು ಇರ್ತದ ಅದೇ ರೀತಿ ಸೇಮ್ ಟು ಸೇಮ್ ಇಲ್ಲಿ ಈ ಬಾಕ್ಸ್ನಾಗ ತುಂಬಬೇಕು. ಇಲ್ಲಿ ಏನ್ ನೀವು ಹೆಸರು ತುಂಬಿರ್ತಿರಲ್ಲ ನಿಮ್ದು, ಅದೇ ಹೆಸರನ್ನ ಸೇಮ್ ಈ ಬಾಕ್ಸ್ನಾಗ ತುಂಬಬೇಕು. ನೆಕ್ಸ್ಟ್ ಹ್ಯಾವ್ ಯು ಚೇಂಜ್ಡ್ ಯುವರ್ ನೇಮ್ ಅಂತ ಕೇಳಾರ. ನಿಮ್ದು ಹೆಸರು ಏನಾದರೂ ಚೇಂಜ್ ಮಾಡಲಾಗಿದೆ ಏನಂತ ಕೇಳಾರ. ಜಸ್ಟ್ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ತುಂಬಕ್ರಿ. ಈ ಬಾಕ್ಸ್ನಾಗ ಡೇಟ್ ಆಫ್ ಬರ್ತ್ ತುಂಬಬೇಕು. ಸೇಮ್ ಮತ್ತೊಮ್ಮೆ ಡೇಟ್ ಆಫ್ ಬರ್ತ್ ಅನ್ನ ಈ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ಸೆಲೆಕ್ಟ್ ಜೆಂಡರ್ ಅಂತ ಕೇಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 3 ಆಪ್ಷನ್ ಬರ್ತಾವೆ, ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಅಂತ. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮತ್ತೊಮ್ಮೆ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ 2 ಬಾರಿ ಎದಕ್ಕೆ ತುಂಬಾಕ ಕೇಳ್ತಾ ಇದ್ದಾರೆ ಅಂತಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದೇ ರೀತಿಯ ತಪ್ಪು ಆಗಬಾರ್ದು ಅಂತ ಹೇಳಿ 2 ಬಾರಿ ಅದು ತುಂಬಲಕ್ಕೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಾದ್ಮೇಲೆ ನೆಕ್ಸ್ಟ್ ಫಾದರ್ ನೇಮ್ ಅದ ಸ್ನೇಹಿತರೆ. ಈ ಬಾಕ್ಸ್ನೊಳಗೆ ನಿಮ್ದು ತಂದೆ ಹೆಸರು ತುಂಬ್ರಿ. ಮತ್ತೊಮ್ಮೆ ಸೇಮ್ ಇಲ್ಲಿ ಈ ಬಾಕ್ಸ್ನಾಗ ನಿಮ್ಮ ತಂದೆ ಹೆಸರು ತುಂಬ್ರಿ. ನೆಕ್ಸ್ಟ್ ಇಲ್ಲಿ ನಿಮ್ದು ತಾಯಿ ಹೆಸರು ತುಂಬ್ರಿ. ಮತ್ತೊಮ್ಮೆ ಇಲ್ಲಿ ನಿಮ್ದು ತಾಯಿ ಹೆಸರು ತುಂಬ್ರಿ. ಇದಾದ್ಮೇಲೆ ನೆಕ್ಸ್ಟ್ ಆಧಾರ್ ವೆರಿಫಿಕೇಶನ್ ಮಾಡ್ಬೇಕು. ಈ ಬಾಕ್ಸ್ನಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ವೆರಿಫೈ ಯೂಸಿಂಗ್ ಆಧಾರ್ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ನಿಮ್ದು ಹೆಸರು, ಡೇಟ್ ಆಫ್ ಬರ್ತ್, ಆಮೇಲೆ ಜೆಂಡರ್ ಇಲ್ಲಿ ಕಾಣ್ತಿರ್ತದೆ ಸ್ನೇಹಿತರೆ. ಇಲ್ಲಿ ಬಾಕ್ಸ್ ಅದಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ನಲ್ಲಿ ಏನ್ ನಿಮ್ದು ಡೀಟೇಲ್ಸ್ ಇರ್ತದ ಆ ಡೀಟೇಲ್ಸ್ ಫೆಚ್ ಆಗ್ತದ. ಈ ಬಾಕ್ಸ್ ಕಾಣ್ತದಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆರಿಫೈಡ್ ಆಧಾರ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲಿ ನಿಮ್ದು ಇಮೇಲ್ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ. ಇಮೇಲ್ ಅಡ್ರೆಸ್ ತುಂಬಿ ಇಲ್ಲಿ ಜನರೇಟ್ ಇಮೇಲ್ OTP ಅಂತ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ.
ಇದ್ರ ಮೇಲೆ ಈ ಜನರೇಟ್ ಇಮೇಲ್ OTP ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಜಿಮೇಲ್ ಐಡಿಗೆ ಒಂದು OTP ಬರ್ತದ. ಆ OTP ಅನ್ನ ಈ ಬಾಕ್ಸ್ ಗಳಲ್ಲಿ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ಮೊಬೈಲ್ ನಂಬರ್ ತುಂಬಿ ಇಲ್ಲಿ ಜನರೇಟ್ ಮೊಬೈಲ್ OTP ಅದಲ್ಲ, ಈ ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ ಮೊಬೈಲಿಗೆ ಒಂದು SMS ಮೂಲಕ ಒಂದು OTP ಬರ್ತದ. ಆ OTP ಅನ್ನ ಈ ಬಾಕ್ಸ್ ಗಳಲ್ಲಿ ತುಂಬ್ರಿ. ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಉದಾಹರಣೆಗಾಗಿ ನೋಡ್ರಿ, AB@123 ಅಂತ ಸೆಟ್ ಮಾಡ್ತೀನಿ ನಾನು. AB@12345. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ನ ಅದ, ಸ್ಮಾಲ್ ಲೆಟರ್ನ ಅದ, ಸ್ಪೆಷಲ್ ಕ್ಯಾರೆಕ್ಟರ್ನ ಅದ, ಆಮೇಲೆ ಅಂಕಿಗಳನ್ನ ಅದಾವ. ಈ ರೀತಿಯ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ರಿ. ಇಲ್ಲೇನು ಕ್ಯಾಪ್ಚಾ ಕೋಡ್ ಕಾಣ್ತಾ ಇದಲ್ಲ, ಅದನ್ನ ಈ ಬಾಕ್ಸ್ನಾಗ ತುಂಬಿ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರಿವ್ಯೂ ಅಂಡ್ ಅಕೌಂಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ತನಕ ನೀವೇನು ತುಂಬಿರಲ್ಲ ಅದೆಲ್ಲ ಪ್ರಿವ್ಯೂ ಕಾಣ್ತಾ ಸ್ನೇಹಿತರೆ. ಒಮ್ಮೆ ಕ್ಲಿಯರ್ ಆಗಿ ತುಂಬಿರ್ತಕ್ಕಂಥ ಡೀಟೇಲ್ಸ್ ಕರೆಕ್ಟ್ ಆಯ್ತು ಏನಿಲ್ಲ ಒಮ್ಮೆ ಚೆಕ್ ಮಾಡ್ಕೊಡ್ರಿ ಸ್ನೇಹಿತರೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲೊಂದು ಚೆಕ್ ಬಾಕ್ಸ್ ಅದ್ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪಾಸ್ ಮಾರ್ಕ್ ಬರ್ತದ. ನೆಕ್ಸ್ಟ್ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇದು ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ರಿ. ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಮೆಸೇಜ್ ಬಂತು ನೋಡಿ ಸ್ನೇಹಿತರೆ. ಅಂದ್ರೆ ನಿಮ್ದು ಅಕೌಂಟ್ ಏನೈತಿ ಈಗ ಕ್ರಿಯೇಟ್ ಆಯ್ತು ಸ್ನೇಹಿತರೆ. ಸೇಮ್ ನಿಮ್ದು ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಇಲ್ಲಿ ತುಂಬ್ರಿ. ಏನ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಬೇಕಾದ್ರ ಒಂದು ಪಾಸ್ವರ್ಡ್ ಸೆಟ್ ಮಾಡಿರಲ್ಲ, ಆ ಪಾಸ್ವರ್ಡ್ ಅನ್ನ ಇಲ್ಲಿ ತುಂಬಿ ಈ ಕ್ಯಾಪ್ಚಾ ಕೋಡವನ್ನ ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಅದ, ಒಮ್ಮೆ ಇನ್ಸ್ಟ್ರಕ್ಷನ್ ಅನ್ನ ಓದ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 2 ನೋಟಿಫಿಕೇಶನ್ ಕಾಣ್ತಾವೆ. ಯಾರ್ದು ಎಜುಕೇಶನ್ BSc, BE ಎಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಈ 3 ಕೋರ್ಸ್ಗಳು ಮುಗಿದಿತ್ತು ಅಂತಂದ್ರೆ ಈ ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ITAM ಮುಗಿಸಿದವರು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಟ್ರೇಡ್ ನಲ್ಲಿ ITAM ಮುಗಿಸಿದವರು ಈ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫೋರ್ಜರ್ ಅಂಡ್ ಹೀಟ್ ಟ್ರೀಟರ್ ಅಂತ ITI ಟ್ರೇಡ್ ಆಗಿರಬಹುದು. ಆಮೇಲೆ ಫೌಂಡ್ರಿ ಮ್ಯಾನ್, ಪ್ಯಾಟರ್ನ್ ಮೇಕರ್, ಫಿಟ್ಟರ್, ಕಾರ್ಪೆಂಟರ್, ಪ್ಲಂಬರ್, ಪೈಪ್ ಫಿಟ್ಟರ್, ಮೆಕ್ಯಾನಿಕ್, ಡೀಸೆಲ್ ಅಥವಾ ಡೀಸೆಲ್ ಮೆಕ್ಯಾನಿಕ್, ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್, ಆಟೋಮೊಬೈಲ್ ಮೆಕ್ಯಾನಿಕ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ವೆಲ್ಡರ್, ಪೇಂಟರ್, ಇಲೆಕ್ಟ್ರಿಷಿಯನ್, ವೈರ್ ಮ್ಯಾನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನರ್ ಮೆಕ್ಯಾನಿಕ್. ಯೂಸ್ಟ್ ಟ್ರೇಡ್ ನೊಳಗೆ ಯಾವುದಾದ್ರೂ ಒಂದು ಟ್ರೇಡ್ ನಲ್ಲಿ ನೀವು ITAM ಪಾಸ್ ಆಗಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ನೀವು ITAM ಪಾಸ್ ಮಾಡಿದ್ದಿಲ್ಲ ಅಂತ ತಿಳ್ಕೊಳ್ರಿ, PUC ಸೈನ್ಸ್ ಪಾಸ್ ಮಾಡಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ನಿಮ್ದು ITAM ಮುಗಿದಿತ್ತು ಅಂತ ತಿಳ್ಕೊಳ್ರಿ, ಇಲ್ಲಿ ಬೆಂಗಳೂರು RRB ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ, ಈ ರೀತಿ ಪಾಸ್ ಮಾರ್ಕ್ ಬರ್ತದ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ರೀ. ಇನ್ ಕೇಸ್ ನಿಮ್ದು ಡಿಪ್ಲೊಮಾ, BE ಎಂಜಿನಿಯರಿಂಗ್, BSc ಸೈನ್ಸ್ ಮುಗಿತಪ್ಪ ಅಂತಂದ್ರೆ ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು, ಪಾಸ್ ಮಾರ್ಕ್ ಬರ್ತದ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಅರ್ಜಿ ಎಲ್ಲದಕ್ಕೂ ಸೇಮ್ ಅದ. ಹಾಗಾಗಿ ನಾನು ಏನ್ ಮಾಡ್ತೀನಿ, ITAM ಅಪ್ಲಿಕೇಶನ್ ಅನ್ನ ತೋರಿಸ್ತೀನಿ. ನೀವು BSc ಡಿಪ್ಲೊಮಾ ಯಾರು ನೀವು ಗ್ರೇಡ್ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿರಲ್ಲ ಅವರು ಕೂಡ ಇದೇ ಪ್ರೋಸೆಸ್ ಅನ್ನ ನೀವು ಫಾಲೋ ಮಾಡ್ರಿ ಸ್ನೇಹಿತರೆ. ಓಕೆ ರೀ. ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಅಪ್ಲಿಕೇಶನ್ ನೋಡ್ರಿ ಸ್ನೇಹಿತರೆ, 5 ಪಾರ್ಟ್ ಒಳಗೆ ತುಂಬಬೇಕು. ಒಂದೇದು ಪರ್ಸನಲ್ ಡೀಟೇಲ್ಸ್, ಅದರ್ ಡೀಟೇಲ್ಸ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ಅಪ್ಲೋಡ್ ಪ್ರೊಫೈಲ್ ಡಾಕ್ಯುಮೆಂಟ್, ಆಮೇಲೆ ಪ್ರಿಫರೆನ್ಸ್ ಅಂಡ್ ಪ್ರಿವ್ಯೂ. ಇಷ್ಟು 5 ಭಾಗಗಳಲ್ಲಿ ಅಪ್ಲಿಕೇಶನ್ ಅನ್ನ ತುಂಬಬೇಕು. ಪರ್ಸನಲ್ ಡೀಟೇಲ್ಸ್ ಅಂತೂ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡುವಾಗ ತುಂಬಿರ್ತಕ್ಕಂಥದ್ದು ಸ್ನೇಹಿತರೆ, ಇದ್ರಾಗ ಏನು ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಮಾರಿಟಲ್ ಸ್ಟೇಟಸ್, ಮ್ಯಾರಿಡೋ ಅನ್ಮ್ಯಾರಿಡೋ ಅಂತ ಅನ್ನೋದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ರಿಲಿಜನ್ ಕೂಡ ಸೇಮ್, ನಿಮ್ದು ಯಾವ್ದು ರಿಲಿಜನ್ ಅಂದ್ರೆ ಧರ್ಮ ಯಾವ್ದು ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಎಕ್ಸಾಮ್ ಏನ್ ಪರೀಕ್ಷೆ ಇರ್ತಾವಲ್ಲ ಆ ಪರೀಕ್ಷೆ ಯಾವ ಭಾಷೆಯೊಳಗೆ ಬೇಕು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಕನ್ನಡ ಅಂತ ಒಂದು ಆಪ್ಷನ್ ಐತಿ ನೋಡಿ ಸ್ನೇಹಿತರೆ, ಆ ಕನ್ನಡ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಕನ್ನಡ ಅಂತ ಸೆಲೆಕ್ಟ್ ಮಾಡೋದ್ರಿಂದ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಕನ್ನಡದೊಳಗೆ ನಿಮಗೆ ಕೊಡ್ತಾರೆ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿ ಕನ್ನಡ ಬದಲಿ
ಉದಾಹರಣೆಗಾಗಿ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು, ಬೈ ಮಿಸ್ಟೇಕ್ ಕೊಂಕಣಿ ಸೆಲೆಕ್ಟ್ ಮಾಡಿದ್ರಿ, ಹಂಗ ಬಿಟ್ಬಿಡ್ತೀರಿ. ನಾಳೆ ಎಕ್ಸಾಮ್ ಕೊಂಕಣಿ ಭಾಷೆ ಒಳಗೆ ಕೊಡ್ತಾರೆ ನಿಮಗೆ. ಓಕೆ ರೀ, ಇಲ್ಲಿ ಒಂದು ತಪ್ಪು ಮಾಡಕ್ ಹೋಗ್ಬೇಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಶನ್ 1, 2 ಕೊಟ್ರ ಸ್ನೇಹಿತರೆ. ಅಂದ್ರೆ ನಿಮ್ದು ದೇಹದ ಮೇಲೆ ಏನಾದ್ರೂ ಗುರುತಿರ್ತಾವಲ್ಲ ಆ ಗುರುತನ್ನ ಇಲ್ಲಿ ಬರಿಬೇಕು ಸ್ನೇಹಿತರೆ. ಇದು ಕಂಪಲ್ಸರಿ ಐತಿ. ದೇಹದ ಮೇಲೆ ಯಾವ್ಯಾವ ಗುರುತು ಅದಾವ ಅಂತ ಇಲ್ಲಿ 2 ಗುರುತುಗಳನ್ನ ತುಂಬಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ನಂದು ಮೊಳಕಾಲಿಗೆ ಒಂದು ಸಣ್ಣದ ಗಾಯ ಆಗ್ಯದ ಅಂತ ತಿಳ್ಕೊಳ್ರಿ. ನಾ ಏನ್ ಮಾಡ್ತೀನಿ, ಸ್ಕಾರ್ಮಾರ್ ಖಾನ್ ರೈಟ್ ನೀ ಅಂದ್ರೆ ಬಲಗಾಲಿನ ಮೊಳಕಾಲಿಗೆ ಒಂದು ಗಾಯ ಆಗ್ಯದ ಅಂತ ಈ ರೀತಿ ಬರೆದೆ. ಅದೇ ರೀತಿ ನೀವು ಕೂಡ ನಿಮ್ಮ ದೇಹದ ಮೇಲೆ ಯಾವ್ದು ಗುರುತದ ಆ ಗುರುತನ್ನ ಬರೀರಿ. ನೆಕ್ಸ್ಟ್ ಕಮ್ಯುನಿಟಿ ಕೇಳ್ಯಾರ ಸ್ನೇಹಿತರೆ. ಇಲ್ಲಿ ನಿಮ್ದು ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. UR, SC ನೋ, ST ಏನೋ, OBC ನೋ, EWS ಯಾವ್ದು ನಿಮ್ದು ಕ್ಯಾಟಗರಿ ಅದ ಆ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್ ಅನ್ನ ತುಂಬೋದಿರ್ತದೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಆಮೇಲೆ ಪರ್ಮನೆಂಟ್ ಅಡ್ರೆಸ್ ತುಂಬೋದಿರ್ತದೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಪ್ರೆಸೆಂಟ್ ಅಡ್ರೆಸ್ ಅಂದ್ರೆ ಪ್ರಸ್ತುತ ವಿಳಾಸ, ಪರ್ಮನೆಂಟ್ ಅಡ್ರೆಸ್ ಅಂತಂದ್ರೆ ಖಾಯಂ ವಿಳಾಸ. ಇಲ್ಲಿ ಪ್ರಸ್ತುತ ವಿಳಾಸ ನೀವು ಒಂದೇ ಅಡ್ರೆಸ್ ಅನ್ನ ಫಿಲ್ ಮಾಡ್ರಿ ಸ್ನೇಹಿತರೆ. ಪರ್ಮನೆಂಟ್ ಅಡ್ರೆಸ್ ಅದು ಖಾಯಂ ವಿಳಾಸ. ಪ್ರೆಸೆಂಟ್ ಅಡ್ರೆಸ್ ನಲ್ಲಿಯೂ ಖಾಯಂ ವಿಳಾಸನೇ ಮಾಡ್ರಿ. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ನಲ್ಲಿಯೂ ಕೂಡ ಖಾಯಂ ವಿಳಾಸನೇ ತುಂಬ್ರಿ ಸ್ನೇಹಿತರೆ. ಯಾಕಂದ್ರೆ ಈ RRB ಬೆಂಗಳೂರಿಂದ ಏನಾದ್ರೂ ಪತ್ರ ವ್ಯವಹಾರ ಆದ್ರೆ ಅದು ನಿಮ್ದು ಖಾಯಂ ವಿಳಾಸಕ್ಕೆ ತಲುಪ್ತದೆ ಸ್ನೇಹಿತರೆ. ಹಾಗಾಗಿ ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ. ಈಗ ಇಲ್ಲಿ ನೋಡ್ರಿ ಸ್ನೇಹಿತರೆ, ಪ್ರೆಸೆಂಟ್ ಅಡ್ರೆಸ್ ಒಳಗೆ ಸ್ಟೇಟ್, ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ದು ಇಲ್ಲಿ ಅಡ್ರೆಸ್ ತುಂಬ್ರಿ. ನಿಮ್ದು ಹೆಸರು, ತಂದೆ ಹೆಸರು, ಯಾವ ಊರು ನಿಮ್ದು, ಯಾವ ತಾಲೂಕು, ಯಾವ ಡಿಸ್ಟ್ರಿಕ್ ಅದೆಲ್ಲ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ವಿಲೇಜ್ ಅದಲ್ಲ, ಮತ್ತೊಮ್ಮೆ ನಿಮ್ದು ಊರಿನ ಹೆಸರು ತುಂಬ್ರಿ. ಇಲ್ಲಿ ನಿಮ್ದು ಪಿನ್ ಕೋಡ್ ತುಂಬ್ರಿ. ನಿಮ್ದು ಊರಿಗೆ ಯಾವ್ದು ಪಿನ್ ಕೋಡ್ ಬರ್ತದೆ ಆ ಪಿನ್ ಕೋಡ್ ತುಂಬಿ. ಇಲ್ಲಿ ಬಾಕ್ಸ್ ಕಾಣ್ತದೆ ನೋಡಿ ಸ್ನೇಹಿತರೆ, ಆ ಬಾಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ನಾನು ತುಂಬಿಲ್ಲ, ಅದಕ್ಕಾಗಿ ಒಂದು ಎರರ್ ಮೆಸೇಜ್ ಬರ್ತಾ ಇದೆ, ನಿಮಗೆ ಬರುದಿಲ್ಲ. ಇದು ತುಂಬಿರ್ತಕ್ಕಂಥ ಡೀಟೇಲ್ಡ್ ಏನಪ್ಪಾ ಅಂದ್ರೆ ಇಲ್ಲಿ ಕಾಪಿ ಆಗಿರ್ತದೆ ಸ್ನೇಹಿತರೆ. ಇದಾದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅದರ್ ಡೀಟೇಲ್ಸ್ ಪೇಜ್ ಓಪನ್ ಆಯ್ತು ಸ್ನೇಹಿತರೆ. ಇಲ್ಲಿ ನೀವು ಎಕ್ಸ್ ಸರ್ವಿಸ್ ಮೆನ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನ ಇಲ್ಲಿ ಆಯ್ಕೆ ಮಾಡ್ಕೊಡ್ರಿ. ನೆಕ್ಸ್ಟ್ PWD ನಾನು ಮೊದಲನೇ ನೋ ಕೊಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ EBC ಸರ್ಟಿಫಿಕೇಟ್ ನಿಮ್ ಕಡೆ ಐತಿ ಏನು ಅಂತ ಕೇಳಿದ್ದಾರೆ. ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ನಿಮ್ ಕಡೆ ಐತಿ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನಿಮ್ ಕಡೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ ಸ್ನೇಹಿತರೆ. ಅದಾದ್ಮೇಲೆ ಆರ್ ಯು ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೆ, ಅಂದ್ರೆ ಭಾರತೀಯ ರೈಲ್ವೆ ಒಳಗೆ ಈಗಾಗಲೇ ನೀವು ಉದ್ಯೋಗದಲ್ಲಿ ಅದೀರಿ ಏನು ಅಂತ ಕೇಳಿರ್ತಕ್ಕಂಥದ್ದು. ಉದ್ಯೋಗದಲ್ಲಿದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಆರ್ ಯು ಎ ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸ್ ಏನಾದ್ರು ಮುಗಿಸಿದ್ರೇನು ಅಂತ ಕೇಳಾರ. ಅಂದ್ರೆ ಆಗ್ಲಿ ಡಿಪ್ಲೊಮಾ ಆಗ್ಲಿ ಅಥವಾ BA ಆಗ್ಲಿ ಈ ಕೋರ್ಸ್ ಮುಗಿಸಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ನೀವು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಏನಾದ್ರು ಮುಗಿಸಿರೇನು ಅಂತ ಕೇಳಿದಾರ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮುಗಿಸಿದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಂಕ್ ಡೀಟೇಲ್ಸ್, ನಿಮ್ದು ಬ್ಯಾಂಕ್ ಡೀಟೇಲ್ಸ್ ತುಂಬಕ್ಕೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ತುಂಬ್ರಿ. ಯಾಕಂತಂದ್ರೆ ಅಪ್ಲಿಕೇಶನ್ ಫೀ ಏನು ತುಂಬಿರ್ತೀರಲ್ಲ ಆ ಅಪ್ಲಿಕೇಶನ್ ಫೀ ಈ ಏನು ಬ್ಯಾಂಕ್ ಅಕೌಂಟ್ ನೀವು ಫಿಲ್ ಮಾಡ ಅಂತಿರಲ್ಲ ಆ ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಆಗ್ತದ, ವಾಪಸ್ ಹಾಕ್ತಾರ ಸ್ನೇಹಿತರೆ. ಹಾಗಾಗಿ ಈ ಅಕೌಂಟ್ ನಂಬರ್ ನೀವು ಕರೆಕ್ಟ್ ಆಗಿ ತುಂಬಬೇಕು. ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಅದ, ಬ್ಯಾಂಕ್ ಅಕೌಂಟ್ನಾಗ ನಿಮ್ದು ಯಾವ ರೀತಿ ಹೆಸರು ಅದ ಅದೇ ರೀತಿ ಇಲ್ಲಿ ಹೆಸರು ತುಂಬ್ರಿ, ಅಕೌಂಟ್ ನಂಬರ್ ತುಂಬ್ರಿ, ಮತ್ತೊಮ್ಮೆ ಕನ್ಫರ್ಮ್ ಮಾಡ್ರಿ ಅಕೌಂಟ್ ನಂಬರು. ನೆಕ್ಸ್ಟ್ IFSC ಕೋಡ್ ತುಂಬ್ರಿ ಸ್ನೇಹಿತರೆ. IFSC ಕೋಡ್ ತುಂಬಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೇಮ್ ಆಫ್ ಬ್ಯಾಂಕ್ ಆಮೇಲೆ ಬ್ಯಾಂಕ್ ಅಡ್ರೆಸ್ ಇದು ಆಟೋಮೆಟಿಕ್ ಫೆಚ್ ಆಗ್ತದೆ ಸ್ನೇಹಿತರೆ. ಆಟೋಮೆಟಿಕ್ ಫೆಚ್ ಆದ್ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಟ್ಯಾಬ್ ಓಪನ್ ಆಯ್ತು ಸ್ನೇಹಿತರೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಒಳಗೆ SSLC ಡೀಟೇಲ್ಸ್ ಕಾಣ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ನಾನು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ SSLC ಡೀಟೇಲ್ಸ್ ನಾನು ಆ್ಯಡ್ ಮಾಡಿದ್ದೆ ಸ್ನೇಹಿತರೆ. ಅದೇ ಅಕೌಂಟ್ ಉಪಯೋಗ ಮಾಡ್ತಾ ಇರೋದ್ರಿಂದ ಇಲ್ಲಿ SSLC ಅಂತ ಕಾಣ್ತಾ ಇದೆ. ಡೈರೆಕ್ಟ್ ನೀವು ಇಲ್ಲಿ PUC ಅಥವಾ ITI ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ಆ್ಯಡ್ ಮಾಡ್ಬೇಕು ಸ್ನೇಹಿತರೆ. ITI ಮುಗಿದದು ಏನು PUC ಸೈನ್ಸ್ ಮುಗಿದದು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಕ್ವಾಲಿಫಿಕೇಶನ್ ಅನ್ನು ಆ್ಯಡ್ ಮಾಡಬೇಕಾಗ್ತದೆ. ಆ್ಯಕ್ಚುಲಿ ನಂದು ITI ಮುಗುದಿಲ್ಲ, ನಿಮಗೆ ಅಪ್ಲಿಕೇಶನ್ ತೋರಿಸ್ಬೇಕಾ, ಅದಕ್ಕಾಗಿ ನಾ ಏನು ಮಾಡ್ತೀನಿ ಜಸ್ಟ್ ITI ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ITI ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಇಲ್ಲಿ ಟ್ರೇಡ್ ಅಂತ ಕೇಳ್ತಾ ಇದೆ. ಈ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಯಾವುದು ಟ್ರೇಡ್ ಮುಗಿದದ
ಆ ಟ್ರೇಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸ್ಟೇಟ್ ಕಾಣ್ತದ, ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಡಿಸ್ಟಿಕ್ ಯಾವ ಡಿಸ್ಟಿಕ್ ಅಂದರೆ, ಆಮೇಲೆ ನೇಮ್ ಆಫ್ ಇನ್ಸ್ಟಿಟ್ಯೂಟ್ ಅಂದರೆ ಯಾರು ನಿಮ್ದು ಕಾಲೇಜ್ ಹೆಸರು ತುಂಬ್ರಿ. ಆಮೇಲೆ ಇಲ್ಲಿ ಡೇಟ್ ಆಫ್ ಪಾಸಿಂಗ್, ನೀವು ITI ಯಾವಾಗ ಪಾಸ್ ಆಗಿರಿ ಅಂತ ಅನ್ನೋದ್ರ ಬಗ್ಗೆ ತುಂಬ್ರಿ. ನೆಕ್ಸ್ಟ್ ಆಪ್ಷನ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅದು ಅಂದ್ರೆ ಸರ್ಟಿಫಿಕೇಟ್ ಅದು NCVT ಅದು SCVT ಅದು ಅಂತ ಅಲ್ಲಿ ITI ನಿಮ್ದು ಏನು ಸರ್ಟಿಫಿಕೇಟ್ ಇರ್ತಲ್ಲ ಆ ಸರ್ಟಿಫಿಕೇಟ್ ಮ್ಯಾಲೆ ಇರ್ತದೆ. ಒಮ್ಮೆ ಚೆಕ್ ಮಾಡ್ಕೊಡ್ರಿ. NCVT SCVT ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಸರ್ಟಿಫಿಕೇಟ್ ಟೈಪ್ ಕೇಳ್ತಾನೆ, ಅಂದ್ರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟು ಅಥವಾ ಸ್ಟೇಟ್ ಟ್ರೇಡ್ ಸರ್ಟಿಫಿಕೇಟು ಅಂತ ಕೇಳ್ತಾನೆ ಸ್ನೇಹಿತರೆ. ಅದು ಕೂಡ ಮಾರ್ಕ್ಸ್ ಕಾರ್ಡ್ ಮೇಲೆ ಇರ್ತದೆ. ಯಾರ್ದು NCVT ಇರ್ತದ ಅವರು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಯಾರ್ದು SCVT ಇರ್ತದ ಅವರು ಸ್ಟೇಟ್ ಟ್ರೇಡ್ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಇದೆಲ್ಲ ಮಾಡ್ಕೊಂಡ್ಮೇಲೆ ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಕಾಣಕುಂತೈತಲ್ಲ, ಈ ಆ್ಯಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ITIದ ಡೀಟೇಲ್ಸ್ ಆ್ಯಡ್ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್ದ ಸೈಜ್ 30 ರಿಂದ 70 KB ಒಳಗಡೆ ಇರಬೇಕು. ಈಗಾಗಲೇ ನಾನು ಫೋಟೋ ಮತ್ತು ಸೈನ್ ಅನ್ನ ಯಾವ ರೀತಿ ರಿಸೈಜ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ರೀತಿ ರಿಸೈಜ್ ಮಾಡ್ಕೊಡ್ರಿ. ಇವಾಗ ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇದು ಫಸ್ಟ್ ಏನಪ್ಪಾ ಅಂತಂದ್ರೆ ಇದು ಫೋಟೋ ಸ್ನೇಹಿತರೆ. ಇಲ್ಲಿ ಬ್ರೌಸ್ ಅಂತ ಆಪ್ಷನ್ ಐತಿ ನೋಡ್ರಿ ಸ್ನೇಹಿತರೆ. ಈ ಬ್ರೌಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮತ್ತೊಂದು ಬ್ರೌಸ್ ಅಂತ ಆಪ್ಷನ್ ಕಾಣ್ತದೆ ನೋಡ್ರಿ. ಆ ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಆ ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ 3 ರೇಖೆಗಳದಾವ ನೋಡ್ರಿ ಸ್ನೇಹಿತರೆ. ಈ 3 ರೇಖೆಗಳು ಕಾಣ್ತಲ್ಲ, ಆ 3 ರೇಖೆಗಳ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಫುಲ್ ಕೆಳಗಡೆ ಬಂದ್ರೆ ಗ್ಯಾಲರಿ ಅಂತ ಒಂದು ಆಪ್ಷನ್ ಕಾಣ್ತದ. ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಲ್ಡರ್ಗಳು ಓಪನ್ ಆಗ್ತಾವ ಸ್ನೇಹಿತರೆ. ಕ್ಯೂರ್ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ರಿಸೈಜ್ ಮಾಡಿದ್ದೀರಿ ಅಂತಂದ್ರೆ ಕ್ಯೂರ್ ರೆಡ್ಯೂಸ್ ಲೈಟ್ ಆ್ಯಪ್ ಏನಂದ್ರೆ ಕ್ಯೂರ್ ರೆಡ್ಯೂಸ್ ಲೈಟ್ ಅನ್ನೋ ಒಂದು ಹೆಸರಿನ ಮೇಲೆ ಫೋಲ್ಡರ್ ಕ್ರಿಯೇಟ್ ಮಾಡ್ತದ. ಆ ಫೋಲ್ಡರ್ ನಲ್ಲಿಯೇ ರಿಸೈಜ್ ಆಗಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ ಏನಂದ್ರೆ ಸೇವ್ ಮಾಡಿರ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಕ್ಯೂರ್ ರೆಡ್ಯೂಸ್ ಲೈಟ್ ಫೋಲ್ಡರ್ ಅನ್ನು ಓಪನ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ಕ್ಯೂರ್ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ಫೋಟೋ ಮತ್ತು ಸಿಗ್ನೇಚರ್ ರಿಸೈಜ್ ಮಾಡಿದ್ರಿಲ್ಲ ಅಂತಂದ್ರೆ ಯಾವ್ದು ಫೋಲ್ಡರ್ ಒಳಗೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅದ ಆ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಡ್ರಿ ಸ್ನೇಹಿತರೆ. ನಾನು ಕ್ಯೂರ್ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ಮತ್ತು ಸಿಗ್ನೇಚರ್ ರಿಸೈಜ್ ಮಾಡಿರೋದ್ರಿಂದ ನಾನು ಕ್ಯೂರ್ ರೆಡ್ಯೂಸ್ ಲೈಟ್ ಅಂತ ಫೋಲ್ಡರ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಈ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇಮೇಜ್ ಕಾಣ್ತಾ ಇದೆ ಸ್ನೇಹಿತರೆ, ಫೋಟೋದ ಇಮೇಜ್ ಕಾಣ್ತದ. ಜಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಐತಿ ನೋಡಿ ಸ್ನೇಹಿತರೆ. ಈ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗ್ತದ. ಜಸ್ಟ್ ಇಲ್ಲಿ ಪಾಸ್ ಮಾರ್ಕ್ ಕಾಣ್ತಲ್ಲ, ಈ ಪಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಏನೈತೆ ಸ್ನೇಹಿತರೆ ಅಪ್ಲೋಡ್ ಆಯ್ತಾ, ಅದು ಫೋಟೋ ಏನೈತೆ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಅದೇ ರೀತಿ ಕೆಳಗಡೆ ಬಂದ್ರೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ಲಿಕ್ಕೆ ಇಲ್ಲಿ ಕೆಳಗಡೆ ಸ್ನೇಹಿತರೆ ಬ್ರೌಸ್ ಅಂತ ಕಾಣ್ತಾ ಇದೆಯಲ್ಲ, ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ಸೇಮ್ ಪ್ರೊಸೀಜರ್ ಮತ್ತೊಮ್ಮೆ ಬ್ರೌಸ್. ಇಲ್ಲಿ 3 ರೇಖೆಗಳ ಕಾಣ್ತಾವ. ಈ 3 ರೇಖೆಗಳ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಯಾವ್ದು ಫೋಲ್ಡರ್ ಒಳಗವ ಆ ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸಿಗ್ನೇಚರ್ ಇಮೇಜ್ ಕಾಣ್ತಿರ್ತದ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡನ್ ಅಂತ ಕಾಣ್ತದ ರೈಟ್ ಸೈಡ್ಗೆ, ಆ ಡನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಮಾರ್ಕ್ ಕಾಣ್ತದ ನೋಡ್ರಿ 4ನೇ ಆಪ್ಷನ್, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ರಿ. ಇವಾಗ ಏನೈತೆ ಸ್ನೇಹಿತರೆ ಸಿಗ್ನೇಚರ್ ಕೂಡ ಇಂಪೋರ್ಟ್ ಆಯ್ತು. ಇಲ್ಲಿ ಅಪ್ಲೋಡ್ ಅಂಡ್ ಸೇವ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಏನಾಗ್ತದ ಅಪ್ಲೋಡ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಸೇವ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನಿಮ್ದು ಟ್ರೇಡಿಗೆ ಸಂಬಂಧಪಟ್ಟಂಗ ಇಲ್ಲಿ ವೇಕೆನ್ಸಿ ಯಾವ್ಯಾವ ಹುದ್ದೆಗಳ ಖಾಲಿ ಅದಾವ ಆ ಹುದ್ದೆಗಳ ಹೆಸರು ಇಲ್ಲಿ ತೋರಿಸ್ತಿರ್ತದೆ ಸ್ನೇಹಿತರೆ. ಈ ಹುದ್ದೆಗಳಲ್ಲಿ ನೀವು ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಅಂದ್ರೆ ಯಾವ ಹುದ್ದೆ ಮೊದಲು ನೀವು ಆಯ್ಕೆ ಮಾಡ್ತೀರಿ ಅಂತ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಇಲ್ಲಿ ನೋಡ್ರಿ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಆಮೇಲೆ ಟ್ರ್ಯಾಕ್ ಮಷೀನು, S&T, ಎಲೆಕ್ಟ್ರಿಕಲ್, ಈ ರೀತಿ ಹುದ್ದೆಗಳದಾವ. ನೀವು ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಉದಾಹರಣೆಗಾಗಿ ನೀವು ಈ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ ಹುದ್ದೆಗಳು ನಿಮಗೆ ಭಾಳ ಇಷ್ಟ ಆಯ್ತು ಅಂದ್ರೆ ಮೊದಲು ಇಲ್ಲಿ ಪ್ಲಸ್ ಅಂತ ಅದಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅದೇನಾಗ್ತದ ಫಸ್ಟ್ ಆಪ್ಷನ್ ಕುಂದಿರ್ತಾ ಸ್ನೇಹಿತರೆ. ಈಗ ನಿಮಗೆ ಎಲೆಕ್ಟ್ರಿಕಲ್ ಹುದ್ದೆ 2ನೇ ಆಪ್ಷನ್ ಆಗಬೇಕಾಗಿತ್ತಂದ್ರೆ ಈ ಎಲೆಕ್ಟ್ರಿಕಲ್ ಆಪ್ಷನ್ ಮುಂದನೆ ಒಂದು ಪ್ಲಸ್ ಐಕಾನ್ ಅದ ನೋಡ್ರಿ, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ 2ನೇ ಆಪ್ಷನ್ 2ನೇ ಪ್ರಿಫರೆನ್ಸ್ ಆಗಿ ಅದು ಕುಂದಿರ್ತಾ ಸ್ನೇಹಿತರೆ. ಅದೇ ರೀತಿ 3, 4 ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನ ಇಲ್ಲಿ ಪ್ರಿಫರೆನ್ಸ್ದಾಗ ಆಯ್ಕೆ ಮಾಡಬೇಕು. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಕೇಳ್ತಾನ, ನಿಮ್ಮದು ಊರ ಹೆಸರು ತುಂಬಿದ ಮೇಲೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ
ಈ ರೀತಿ ಪ್ರಿವ್ಯೂ ಕಾಣ್ತದ್ರಿ. ಒಮ್ಮೆ ನೀವು ತುಂಬಿರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಐತಿ ಏನಿಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡ್ಕೊಂಡು ಫುಲ್ ಕೆಳಗಡೆ ಬಂದ್ರೆ ಇಲ್ಲಿ ಒಂದು ಬಾಕ್ಸ್ ಕಾಣುತ್ತಾ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೀವು ತುಂಬಿದ ಕರೆಕ್ಟ್ ಅದ ಅಂತ ಅನ್ಸಿತ್ತು ಅಂತಂದ್ರೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತದ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮತ್ತೊಮ್ಮೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಏನಾಯ್ತು ಸ್ನೇಹಿತರೆ, ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಯ್ತು. ಇಲ್ಲಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಪೇ ನೌ ಅಂತ ಕಾಣ್ತಿರ್ತದೆ. ಈ ಪೇ ನೌ ಮೇಲೆ ಕ್ಲಿಕ್ ಮಾಡ್ರಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಪೇಜಿಗೆ ತಗೊಂಡು ಹೋಗ್ತದೆ ಸ್ನೇಹಿತರೆ. ಇಲ್ಲಿ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಅಂತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ATM ಕಾರ್ಡ್ ಮೇಲೆ 16 ಡಿಜಿಟ್ ನಂಬರ್ ಇರ್ತದೆ, ಆ 16 ಡಿಜಿಟ್ ನಂಬರ್ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್ ಇರ್ತದೆ ಕಾರ್ಡ್ ಮೇಲೆ, ಮಂತ್ ಇಯರ್ ಇಲ್ಲಿ ತುಂಬಿ ಬ್ಯಾಕ್ ಸೈಡ್ ಕಾರ್ಡಿನ ATM ಕಾರ್ಡಿನ ಬ್ಯಾಕ್ ಸೈಡ್ ಒಂದು 3 ಡಿಜಿಟ್ ಇನ್ CVV ಕೋಡ್ ಇರ್ತದೆ, ಆ CVV ಕೋಡ್ ಅನ್ನ ಇಲ್ಲಿ ತುಂಬ್ರಿ. ಕಾರ್ಡ್ ಯಾರ್ದದ ATM ಕಾರ್ಡ್ ಯಾರ್ದದ ಅವ್ರ ಹೆಸರನ್ನ ಇಲ್ಲಿ ತುಂಬಿ ಪೇ ನೌ ಮೇಲೆ ಕ್ಲಿಕ್ ಮಾಡ್ರಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಬ್ಯಾಂಕ್ಗೆ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಒಂದು OTP ಬರ್ತದೆ. ಆ OTP ಅನ್ನ ಈ ಸೈಟ್ ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ದು ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗ್ತದೆ. ಪೇಮೆಂಟ್ ಆದ್ಮೇಲೆ ಅಲ್ಲಿ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದೆ. ಆ ಅಕ್ನಾಲೇಜ್ಮೆಂಟ್ ಅನ್ನ ಪ್ರಿಂಟ್ ತಗೊಳ್ಳಿ ಸ್ನೇಹಿತರೆ. ಇದಿಷ್ಟೇನಂದ್ರೆ ATM ಕಾರ್ಡ್ ಮೂಲಕ ಪೇಮೆಂಟ್ ಯಾವ ರೀತಿ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ ಕೇಸ್ ನೀವು ಫೋನ್ ಪೇ ಮೂಲಕ ಪೇಮೆಂಟ್ ಮಾಡ್ತಿದ್ರಿ ಅಂತಂದ್ರೆ ಇಲ್ಲಿ 3ನೇ ಆಪ್ಷನ್ ಆದ ನೋಡಿ ಸ್ನೇಹಿತರೆ. ಈ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಓಪನ್ ಆಗ್ತದ. ಇಲ್ಲಿ UPI QR ಕೋಡ್ ಅಂತ ಒಂದು ಕಾಣ್ತದೆ ನೋಡಿ ಸ್ನೇಹಿತರೆ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡ್ರಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ QR ಕೋಡ್ ಕಾಣ್ತದೆ. ನಿಮ್ದು ಫೋನ್ ಪೇ ಆಪ್ ಓಪನ್ ಮಾಡ್ರಿ. ಯಾವ ರೀತಿ ನೀವು ಅಂಗಡಿಗೆ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಿರಲ್ಲ ಅದೇ ರೀತಿ ಇಲ್ಲಿ ಈ ಒಂದು ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಕೂಡ ಮಾಡಬಹುದು ಸ್ನೇಹಿತರೆ. ಇದಿಷ್ಟೇನಂತಂದ್ರೆ RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.